ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅರೋಮಾ ಆ್ಯಂಡ್ ಮೋರ್ ಫೀಚರಿಂಗ್ ಸೌಮ್ಯ. ಸೊ, ಈ ವಿಡಿಯೋನ ನಾನು ಶಾರ್ಟ್ಸಲ್ಲೂ ಹಾಕಿದ್ದೀನಿ ಆಯಿತಾ. ಬಟ್ ಅದ್ರಲ್ಲಿ ನನಗೆ ನೀಟಾಗಿ, ಕ್ಲೀನಾಗಿ ಎಲ್ಲ ಎಕ್ಸ್‌ಪ್ಲೇನ್ ಮಾಡೋಕ್ಕಾಗಿಲ್ಲ. ಫಸ್ಟಿಗೆ ಹ್ಯಾಂಡ್ ಕ್ಲೀನ್ ಇರಲಿ, ಮಧ್ಯೆ ಮಧ್ಯೆ ಹೇಳ್ತೀನಿ ನಾನು. ಹ್ಯಾಂಡ್ ಕ್ಲೀನ್ ಇರಲಿ, ಫೇಸ್ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಬನ್ನಿ. ನಾನು ಸ್ವಲ್ಪ ಪೂಜೆ ಎಲ್ಲ ಮಾಡಿಬಿಟ್ಟು ಗಂಧ ಹಾಕಿ ಅದು ಇರಲಿ. ನಾನು ತೆಗಿಯಕ್ಕೆ ಹೋಗಲ್ಲ. ಫೇಸ್ ವಾಶ್ ಮಾಡೋದು ಅವಾಗ ಹೋದರೆ, ಅದರಷ್ಟಕ್ಕೆ ಹೋದರೆ ಪರವಾಗಿಲ್ಲ. ಒಂದು 5 ಬಗೆ ಪೌಡರ್ ತೊಗೊಂಡಿದ್ದೀನಿ. ಲಿಕ್ಕರ್ ಐಸ್ ಪೌಡರ್, ಮಂಜಿಷ್ಟ ಪೌಡರ್, ಮುಲ್ತಾನಿ ಮಿಟ್ಟಿ, ಚಂದನ್ ಪೌಡರ್ ಮತ್ತೆ ಅಂಬ ಅಂದ್ರೆ ವೈಲ್ಡ್ ಟರ್ಮರಿಕ್ ಅಂತ ಹೇಳ್ತಾರಲ್ಲ ಅದನ್ನ ತಗೊಂಡಿದ್ದೀನಿ. ಅಂಬ ಹಲ್ದಿ ಪೌಡರ್ ಅದು ನಾನು ಅಮೆಝಾನಲ್ಲಿ ತಗೊಂಡಿರೋದು. ಉಳ್ದಿದ್ದು ಇದು ನೋಡಿ ಸ್ವಲ್ಪ ನೀರು. ಇದು ನಾನು ಫ್ರೆಶ್ ವಾಟರ್ ತಗೊಂಡಿರೋದು. ಲೈಕ್ ಒಂದ್ ವೇಳೆ ಕುದಿಸಿ ಆರಿಸಿದ ನೀರಾದ್ರೂ ಪರವಾಗಿಲ್ಲ, ಅಥವಾ ನಾನು ಫಿಲ್ಟರ್ ವಾಟರ್ ತಗೊಂಡಿದ್ದೆ. ಏನಕ್ಕಂದ್ರೆ ಮುಖಕ್ಕೆ ಹಾಕ್ತಿರಲ್ಲ ಅದು ಅಬ್ಸಾರ್ಬ್ ಮಾಡ್ಕೊಳುತ್ತೆ. ಅದಕ್ಕೆ ಕ್ಲೀನ್ ಆಗಿರೋ ನೀರಿದ್ರೆ ಒಳ್ಳೇದು. ಕೈನಲ್ಲೂ ನೀವು ಈ ತರ ಕಲಿಸ್ಕೊಳ್ಬೋದು, ಅಥವಾ ಸ್ಪೂನಲ್ಲೂ ಕಲಿಸ್ಕೋಬಹುದು. ಸೊ ಅದು ನಿಮಗೆ ಬಿಟ್ಟಿದ್ದು. ನಾನಿವಾಗ ಏನ್ ಮಾಡ್ಬೇಕಂತ ಇದ್ದೀನಿ ಅಂದ್ರೆ 21 ಡೇಸು ಸ್ಕಿನ್ ಮತ್ತೆ ಹೇರ್ ಕೇರ್ ಚಾಲೆಂಜ್ ಮಾಡ್ಬೇಕಂತ ಇದ್ದೀನಿ ಆಯ್ತಾ. ಆ, ಇನ್ನೊಂದು ನೀವು, ನಾನಿವಾಗ ಒಂದು 10 ವರ್ಷದಿಂದ ಹೆವಿ ಯೂಟ್ಯೂಬ್ ವಾಚರ್ ನಾನು. ಸೋಷಿಯಲ್ ಮೀಡಿಯಾ ವಾಚರ್. ಫೇಸ್‌ಬುಕ್ ಎಲ್ಲ ನೋಡಲ್ಲ. ಯೂಟ್ಯೂಬ್ ಮತ್ತೆ ಇನ್‌ಸ್ಟಾಗ್ರಾಮ್ ನೋಡ್ತೀನಿ. ತುಂಬಾ ಪ್ರಾಡಕ್ಟ್ ತಗೊಂಡಿದ್ದೀನಿ. ತುಂಬಾ ಐಟಮ್ಸ್ ಟ್ರೈನು ಮಾಡಿದ್ದೀನಿ. ಅದ್ರಲ್ಲಿ ತುಂಬಾ ಟ್ರೈ ಮಾಡಿ ಓಕೆ ಯಾವ್ದು ವರ್ಕ್ ಆಗುತ್ತೆ, ಡಿ-ಐ-ವೈ ವರ್ಕ್ ಆಗುತ್ತಾ ಅಥವಾ ಏನು ವರ್ಕ್ ಆಗುತ್ತೆ ಅಂತ ಅದನ್ನ ಮಾಡ್ತಿರೋದು. ಓಕೆ. ಎಲ್ಲ ಟ್ರೈಡ್ ಆಂಡ್ ಟೆಸ್ಟೆಡ್ ಆದ್ಮೇಲೆ ಇವಾಗ ಓಕೆ, ಜಾಸ್ತಿ ಎಫೆಕ್ಟ್ ಆಗಲ್ಲ ಅಂದ್ರೆ ಸೈಡ್ ಎಫೆಕ್ಟ್ ಆಗಲ್ಲ ಆ ಥರ ನೋಡಿ ತಗೊಂತಿರೋದು. ನಿಮಗೂನು ಕನ್‌ಫ್ಯೂಸ್ ಆಗ್ಬೋದು. ಅಯ್ಯೋ! ಎಷ್ಟೊಂದು ಪ್ರಮೋಷನಲ್ ವಿಡಿಯೋ ಮಾಡ್ತಾರೆ. ಆ ಕ್ರೀಮ್ ಯೂಸ್ ಮಾಡ್ತಾರೆ, ಈ ಕ್ರೀಮ್ ಯೂಸ್ ಮಾಡ್ತಾರೆ. ನಾವೇನ್ ಮಾಡೋದು? ನಂದು ಸ್ಕಿನ್ ಇದಿದೆ. ತಾಳ್ಮೆ ಬೇಕು. ಎಲ್ಲದಕ್ಕೂ ತಾಳ್ಮೆ ಬೇಕು. ಏನಕ್ಕಂದ್ರೆ ನನ್ನ ಸ್ಟೋರಿ ನೀವೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರಲ್ಲಿ ನೀಟಾಗಿ ಹಾಕ್ತೀನಿ ನಾನು. ಇದು ನೀವು ಕಂಟಿನ್ಯೂಯಸ್ ಕೂತ್ಕೊಂಡು ನೋಡ್ಬೇಕಂತಿಲ್ಲ. ಎಲ್ಲ ಬೇರೆ ಚಾನಲ್ ಬೇಕಂದ್ರೆ ಅನ್‌ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಚಾನಲ್ ಇಟ್ಕೊಳ್ಳಿ. ನಿಮ್ಗೆ ಯಾವ್ದು ರಿಯಾಲಿಟಿ ಅಂತ ಅನ್ಸುತ್ತಲ್ವಾ ಅದನ್ನ ಮಾತ್ರ ಇಟ್ಕೊಳ್ಳಿ. ಇದನ್ನ ನೀವು ಕೆಲಸ ಮಾಡೋವಾಗ ಸೈಡಲ್ಲಿ ಇಟ್ಕೊಂಡೂನು ಕೇಳ್ಬೋದು. ಓಕೆ. ಸೊ, ಇದು ನಾನು ಫಸ್ಟಿಗೆ ನೀಟಾಗಿ ನೋಡಿ ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಹಚ್ಕೊಂಡಿದ್ದೀನಿ. ನೆಕ್‌ಗೆಲ್ಲ ಹಾಕೊಂಡ್ರೆ ಒಳ್ಳೇದು. ಹಳೆ ಟೀ ಶರ್ಟ್ ಹಾಕೊಳ್ಳಿ ಅಂತ ಹೇಳ್ತಿರೋದು ನಾನಿಲ್ಲಿ. ನಾನಿದು ಮನೆಯಲ್ಲಿ ಹಾಕೊಳ್ಳೋದು ಟೀ ಶರ್ಟ್ ಹಾಕೊಂಡಿದ್ದೀನಿ. ಏನಕ್ಕಂದ್ರೆ ಕಲೆ ಆಗುತ್ತೆ ಅದಕ್ಕೆ. 15 ಮಿನಿಟ್ಸ್ ಬಿಡಿ, ಅಥವಾ ಇದು ಡ್ರೈ ಆಗೋವರೆಗೂ ಬಿಡಿ. 20 ಮಿನಿಟ್ಸ್, 2 ನಾನು ಒಂದೊಂದ್ಸಲ ತುಂಬಾ ತಪ್ಪು ಮಾಡಿದ್ದೀನಿ. ಹಚ್ಚಿದ್ರೆ ತೆಗಿಯೋದೇ ಇಲ್ಲ 1 ಅವರ್ ಎಲ್ಲ. ಅದು ಕೆಲವ್ರಿಗೆ ಓಕೆ ಏನಾಗಲ್ಲ. ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಚೆನ್ನಾಗಾಗಲ್ಲ. ಓಕೆ. ಸೊ, ಹಾಂ, ಆ ಥರ ನಾನು ಏನ್ ಮಾಡ್ಬೇಕಂತಿದ್ದೀನಂದ್ರೆ, ಅಥವಾ ಇನ್ನೊಂದು ನಂದು ಆಕ್ನೆ ಪ್ರೋನ್ ಸ್ಕಿನ್. ಅದೇ ನಾನು ಹೇಳ್ತಿದ್ನಲ್ಲ 7-8 ಇಯರ್ಸು ಹೆವಿ ಆಕ್ನೆ. ಈಗ ಬೀಳಲ್ಲ ಅಂತಲ್ಲ. ಇವಾಗ ಆಕ್ನೆ ಸ್ಕಾರ್ಸ್ ಇರೋದು ಇವಾಗ ಬೀಳ್ತಿರೋದು. ಅದು ರೀಸೆಂಟ್ ಆಗಿ ಬೀಳ್ತಿರೋದು. ಬಿಕಾಸ್ ಆಫ್ PCOS ಪ್ರಾಬ್ಲಮ್ ಗೊತ್ತಿರ್ಬೋದು ಎಲ್ಲರಿಗೂ. ಇದ್ರ ಬಗ್ಗೆನೂ ನಾನು ಮಾತಾಡ್ತೀನಿ. ತುಂಬಾ ಇನ್ಫಾರ್ಮೇಷನ್ ಇದೆ. ಓಕೆ. ಇದು ನಾನು ಐಸ್ ಫ್ರೀಜರಲ್ಲಿ ಇಟ್ಟಿರೋದು. ಆಮೇಲೆ ನನಗೆ ಚಿಕನ್ ಪಾಕ್ಸ್ ಕೂಡ ಆಗಿತ್ತು. ಆ ಸ್ಟೋರಿನೂ ಹಾಕ್ತೀನಿ. ಚಿಕನ್ ಪಾಕ್ಸ್ ಈ ತರ ತೂತಾಗಿರೋದು ಅದು ಚಿಕನ್ ಪಾಕ್ಸಿಂದ. ಓಕೆ. ಅಷ್ಟಾಗಿನೂ ಇಷ್ಟ್ರಲ್ಲಿ ನಿಂತಿದೆ ಅಂದ್ರೆ ಅದಕ್ಕೆ ತುಂಬಾ ನಾನು ಮಾಡಿದ್ದೀನಿ. ಅದೇನಂತ ನಿಮ್ಗೆ ಒಂದು ವಿಡಿಯೋದಲ್ಲಿ ಹೇಳಕ್ಕಾಗಲ್ಲ. ಇದು ಐಸ್ ಬೇಗ ನೀರಾಗ್ಲಿ ಅಂತ ನಾನು ಮೇಲ್ಗಡೆಯಿಂದ ನೀರು, ಕೆಳಗಡೆಯಿಂದ ನೀರು ಹಾಕಿ ಇಟ್ಟಿದ್ದೀನಿ. ಒಂದು 5 ಮಿನಿಟ್ಸ್ ಇಟ್ಟಿದ್ದೀನಿ. ಆಮೇಲೆ ನಾನು ನೈಫಲ್ಲಿ ಇಟ್ಟು ಹಿಂಗೆ ಬ್ರೇಕ್ ಮಾಡಿರೋದು. ಇಲ್ಲಾಂದ್ರೆ ಸ್ವಲ್ಪ ಒಂದು 15, 20 ನಿಮಿಷ ಇಟ್ಟರೆ ಕರಗುತ್ತದು. ಆಮ್, ಆಮೇಲೆ ಇನ್ನೊಂದೇನಂತಂದ್ರೆ ಹಾಂ. ಸೊ, ಇದನ್ನೆಲ್ಲ ನಾನು ಆಯುರ್ವೇದಿಕ್ ಶಾಪಲ್ಲಿ ತಗೊಂಡಿರೋದು ಉಳ್ದಿರೋ ಪೌಡರ್ಸ್‌ಗಳನ್ನ. ಇಲ್ಲಾಂದ್ರೆ ನೀವು ಆನ್‌ಲೈನು ತಗೋಬಹುದು. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. 50 ಗ್ರಾಮ್ ತಗೊಂಡ್ರು ಸಾಕಾಗುತ್ತೆ ಪರ್ ಪರ್ ಇದು ಪೌಡರ್‌ಗಳು. ಅದರಲ್ಲಿ ಅರ್ಧ ಅರ್ಧ ಟೇಬಲ್ ಸ್ಪೂನ್ ಹಾಕಿರೋದು ನಾನು. ಸೊ, ಡ್ರೈ ಆದವಾಗ ಏನ್ ಮಾಡ್ಬೇಕಂದ್ರೆ ಡ್ರೈನ ಫಸ್ಟ್ ತೆಗೀರಿ. ಈ ತರ ಸ್ಕ್ರಬ್ ಮಾಡಿ ತೆಗೀರಿ. ಆಕ್ನೆ ಇದ್ರೆ ನೀರ್ ಹಾಕಿ ತೆಗೀರಿ. ಡ್ರೈ ಇದ್ರೆ ಆ ಫಸ್ಟ್ ರಬ್ ಮಾಡಿ ತೆಗಿಬೇಕು. ಆಮೇಲೆ ನೀರ್ ಹಾಕಿ, ನಾನು ಫೇಸ್ ವಾಶ್ ಹಾಕಿಲ್ಲ. ಹಂಗೆ ನೀರ್ ಹಾಕಿ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ. ಐಸ್ ನೋಡಿದ್ರೆ ಫುಲ್ ಚಳಿ ಚಳಿ ಆಗುತ್ತೆ. ಆಮೇಲೆ ಕೋಲ್ಡ್ ಇರೋರು, ಫೀವರ್ ಇರೋರು ಯಾರು ಹಾಕ್ಬೇಡಿ. ಸೈನಸ್ ಪ್ರಾಬ್ಲಮ್ ಅದೆಲ್ಲ ಇರೋರು ಮಾಡ್ಬೇಡಿ. ಈ ತರ ಡಿಪ್ ಮಾಡ್ಬೇಡಿ. ಐಸನ್ನ ಡೈರೆಕ್ಟ್ ರಬ್ ಮಾಡ್ಬಾರ್ದು. ಇವಾಗ ನಿಮ್ಗೆ ಐಸ್ ಮೋಲ್ಡು ಸಿಗುತ್ತೆ. ಅದು ಈಸಿ ಆಗುತ್ತೆ. ಅದಕ್ಕೆ ಒಂದು ತೆಳುವಾಗಿರೋ ಬಟ್ಟೆ, ಕರ್ಚೀಫ್ ಏನಾದ್ರು ಹಾಕ್ಬಿಟ್ಟು, ಆಮೇಲೆ ಮುಖಕ್ಕೆ ಈ ತರ ಒಂದು 5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ಇದು ನಾನು 3 ನಿಮಿಷ ಜಾಸ್ತಿ ಆಗುತ್ತೆ ಆಕ್ಚುಲಿ. 1 ನಿಮಿಷ ಕಂಟಿನ್ಯೂಯಸ್ ಇಡೋದಾದ್ರೆ ಹೀಗೆ ಡಿಪ್ ಮಾಡಿ 1 ನಿಮಿಷ ಇದ್ರೆ ಸಾಕು. ಸೈಡಿಗೆ ತಾಗಿಲ್ಲ ಅಂದ್ರೆ ಸೈಡಿಗೆ ನಾನು ಆಮೇಲೆ ಆಫ್ ವಿಡಿಯೋದಲ್ಲಿ ಸೈಡ್ ಫೇಸಿಗೂ ಹಾಕೊಂಡಿದ್ದೀನಿ. ನಂಗೆ ಚಿನ್ನಲ್ಲೂ ಆಕ್ನೆ ಇರೋದ್ರಿಂದ ಅದು ಏನಾಗುತ್ತೆ ಗೊತ್ತಾ, ನಿಮ್ಗೆ ಡ್ರೈ ಔಟ್ ಆಗೋದಕ್ಕೆ ಈಸಿ ಆಗುತ್ತೆ ಈ ತರ ಐಸ್ ಹಾಕಿದ್ರೆ. ತುಂಬಾ ಐಸು ಆಕ್ಚುಲಿ ಚೆನ್ನಾಗಿರುತ್ತೆ. ಬಟ್ ಯೂಸ್ ಮಾಡೋ ತರ ಮಾಡ್ಬೇಕು. ಈ ತರ ಮಾಡ್ಬೋದು, ಅಥವಾ ನಾನು ಹೇಳ್ದಂಗೆ ಬಟ್ಟೆ ಯೂಸ್ ಮಾಡಿ ಐಸ್ ಕ್ಯೂಬನ್ನ ಬೇಕಂದ್ರೆ ಈ ತರ ಯೂಸ್ ಮಾಡ್ಕೋಬಹುದು. ಓಕೆನಾ. ನೋಡಿ ಮುಖ ಹೇಗೆ ಇವಾಗ ಫುಲ್ ರೆಡ್ ರೆಡ್ ಆಗಿದೆ ಅಂತ.
ನೆಕ್ಸ್ಟು ಆಹ್, ಹೀಗೆ ಟಕ 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 ತ ಅಂತ ಫೇಸು ರಬ್ ಮಾಡ್ಕೊಂಡು ಇದ್ ಮಾಡ್ಕೊಬೇಡಿ. ಈ ತರ ಸ್ವಲ್ಪ ಜಂಟಲಾಗಿ ನೀರನ್ನ ತಕ್ಕೋಬೇಕಷ್ಟೆ. ಇದಾದ್ಮೇಲೆ ಹಂಗೇನು ಬಿಡ್ಬೋದು. ಬಟ್ ಏನಾಗತ್ತಂತಂದ್ರೆ ಸ್ವಲ್ಪ ನಿಮ್ದು ಫೇಸು ಸೆನ್ಸಿಟಿವ್ ಆಗಿರತ್ತಿವಾಗ. ಅದಕ್ಕೋಸ್ಕರ ಯಾವ್ದಾದ್ರು ಚೆನ್ನಾಗಿರೋ ಮಾಯಿಶ್ಚರೈಸರ್ ಯೂಸ್ ಮಾಡ್ಕೊಳ್ಳಿ. ಲೈಕ್ ನಾನು ಫಸ್ಟಿಗೆ ಏನ್ ಮಾಡ್ತಿದ್ದೀನಂದ್ರೆ ಲಿಪ್ ಬಾಲ್ಮ್ ಯೂಸ್ ಮಾಡ್ತಿದ್ದೀನಿ. ಇದ್ರ ಬಗ್ಗೆ ನಾನು ತುಂಬಾ ಸಲ ತುಂಬಾ ವಿಡಿಯೋದಲ್ಲೇ ಹಾಕಿದ್ದೀನಿ. ಆಹ್, ಯಾವ್ದದು ಲನೇಜ್ ಅದು ಸ್ವಲ್ಪ ಕಾಸ್ಟ್ಲಿ ಇದೆ. ಬಟ್ ನಿಮ್ಗದು 6 ತಿಂಗಳು, 1 ವರ್ಷ ಸ್ವಲ್ಪ ಯೂಸ್ ಮಾಡಿದ್ರು ಬರುತ್ತೆ ನಿಮ್ಗದು ವರ್ತ್. ಅಷ್ಟು ದಿನ ಬರುತ್ತೆ. ಇದು ಇನ್ನೊಂದು ವಿಶ್ ಕೇರ್ ಅವ್ರದ್ದು ನಾನು ನೋಡೋಣ ಅಂತ ತಗೊಂಡಿರೋದು. ಇದನ್ನು ಓಕೆ. ಇಟ್ಸ್ ನಾಟ್ ಬ್ಯಾಡ್, ಇಟ್ಸ್ ನಾಟ್ ಟೂ ಗುಡ್ ಆಲ್ಸೋ. ಬಟ್ ಇಟ್ ಈಸ್ ಟಿಂಟೆಡ್ ಬೇಕಂದ್ರೆ ಟಿಂಟೆಡ್ ನಂತರ ನಿಮಗೆ ಪಿಗ್ಮೆಂಟೆಡ್ ಲಿಪ್ಸ್ ಎಲ್ಲ ಇದ್ರೆ ಸ್ವಲ್ಪ ಚೆನ್ನಾಗಿ ಯೂಸ್ ಆಗುತ್ತೆ. ಆಮೇಲೆ ನಾನಿದು ಫೇಸ್ ಶಾಪ್ ಅವರದ್ದು ಮಾಯಿಶ್ಚರೈಸ್ ತೋರಿಸ್ತಿದ್ದೀನಿ. ಲ್ಯಾಕ್ಟೋಕೆಲಮೈನ್ ಈಸ್ ಬೆಸ್ಟ್ ನಿಮ್ಗೆ ನನ್ನ ಹತ್ರ ಹಣ ಇಲ್ಲ ಅಥವಾ ನನಗೆ ಬಜೆಟ್ ಫ್ರೆಂಡ್ಲಿ ಬೇಕಂದ್ರೆ ಟೇಕ್ ಲ್ಯಾಕ್ಟೋಕೆಲಮೈನ್. ಅದರಲ್ಲಿ ನಿಮ್ಗೆ ಡ್ರೈ ಸ್ಕಿನ್ನು ಬರುತ್ತೆ, ಆಯಿಲ್ ಸ್ಕಿನ್ನು ಬರುತ್ತೆ. ಆಮೇಲೆ ಅದು ಸಿಂಪಲ್ ಇದು ಮಾಯಿಶ್ಚರೈಸರು. ಆಮೇಲೆ ಇದು ಅಲೋವೆರಾ. ನಾನದು ನಿಮ್ಗೆ ಆಪ್ಷನ್ ತೋರಿಸಿರೋದು. 4 ಹಾಕೊಳ್ಳಿ ಅಥವಾ 1 ಹಾಕೊಳ್ಳಿ. ಇದು ಫೇಸ್ ಶಾಪ್ ಅವರದ್ದು ಅಲೋವೆರಾ ಜೆಲ್. ಇದು ನಾನು ಫ್ರಿಡ್ಜಲ್ಲಿ ಇಟ್ಟಿರೋದ್ರಿಂದ ಕೂಲ್ ಆಗಿತ್ತು. ನನಗೆ ಚೆನ್ನಾಗಾಗುತ್ತಂತ ಆ, ಇದನ್ನೇ ಹಾಕೋತಿದ್ದೀನಿ. ಆಮೇಲೆ ಇನ್ನೊಂದೇನಂದ್ರೆ, ನಾನು ಬೇರೆ ವಿಡಿಯೋದಲ್ಲೂ ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲೂನು ಹೇಳ್ತೀನಿ. ಮಸಾಜ್ ಟೆಕ್ನಿಕ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಏನಾಗುತ್ತೆ ನಾವು ಡೈಲಿ ಮಾಡಲ್ಲ. ತುಂಬಾ ಕೆಲಸ ಇರುತ್ತೆ ಅಂತ ಬಿಟ್ಬಿಡ್ತೀವಿ. ಹಾಫ್ ಎನ್ ಅವರ್ ಟು 1 ಅವರ್ ನಿಮ್ಮ ಲೈಫ್‌ಗೆ ಕೊಟ್ಬಿಡಿ. ಆಮೇಲೆ ಇದನ್ನ ಮಾಡ್ಕೊಳ್ಳಿ. ತುಂಬಾ ಮಾಡೋಕ್ಕಾಗಿಲ್ಲ ಅಂದ್ರು ವೀಕ್ಲಿ 2 ಆರ್ 3 ಡೇಸ್ ಅಂತ ಮಾಡ್ಕೊಂಡ್ರು ಓಕೆ. ತುಂಬಾ ಆಕ್ನೆ ಇರೋರು ಟೆನ್ಷನ್ ಮಾಡ್ಕೋಬೇಡಿ. ಇಟ್ ವಿಲ್ ಗೋ ವಿತ್ ದ ಟೈಮ್. ಸೊ ಡೋಂಟ್ ವರಿ ಅಬೌಟ್ ಇಟ್. ಓಕೆ. ಪೇಷನ್ಸ್ ಆಗಿರಿ ಅಥವಾ ತುಂಬಾ ಜನ ಕೇಳ್ತಾರೆ, ತುಂಬಾ ಇದೆಲ್ಲ ಹೇಳ್ತಾರೆ. ನಾನು ಆಕ್ನೆದು ಒಂದು ಸ್ಟೋರಿನೇ ಮಾಡ್ತೀನಿ. ಏನೂ ಆಗಲ್ಲ. ನಿಮ್ಮ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳಿ, ಫುಡ್ ಚೆನ್ನಾಗಿ ಇಟ್ಕೊಳ್ಳಿ. ಈ ತರ ಕಂಟಿನ್ಯೂಯಸ್ ಆಗಿ ಏನಾದ್ರು ಒಂದು ಮಾಡ್ಕೊಳ್ಳಿ. ಆಕ್ಟಿವ್ ಆಕ್ನೆ ಇದ್ರೆ ನೋ, ಡೋಂಟ್ ಡೂ ಇಟ್. ನನ್ನ ಹತ್ರನೂ ಇದೆ 2, 3 ಇದೆ. ದಟ್ ಈಸ್ ಫೈನ್. ಓಕೆ. ನೆಕ್ಸ್ಟ್ ಉಳಿದಿರೋ ಪ್ರಾಡಕ್ಟನ್ನ ಹಾಳು ಮಾಡಬೇಡಿ. ಈ ತರ ಕೈಗೆಲ್ಲ ಹಚ್ಕೊಳ್ಳಿ. ಮಸಾಜ್ ಮಾಡ್ಕೊಳ್ಳಿ. ನಾನು ಫುಲ್ ಮಸಾಜ್ ಇದ್ರಲ್ಲಿ ತೋರಿಸಿಲ್ಲ. ಆಮೇಲೆ ಮಾಡ್ಕೋತೀನಿ. ಎಷ್ಟಾಗುತ್ತೆ ನೋಡಿ ಈ ತರ ಸಿಂಪಲ್ ಆಗಿ ತೋರಿಸಿದ್ದೀನಿ. ಈ ತರ ಮೇಲ್ಗಡೆ ರಬ್ ಮಾಡ್ಕೋಬೇಕು. ಆಮೇಲೆ ನಿಮ್ಗೆ ಎಷ್ಟು ಕಾಮ್ ಅಂಡ್ ಹೆವಿ ಟಯರ್ಡ್ ಆಗಿರುತ್ತಲ್ವ, ಈಗ ಸ್ಯಾಟರ್‌ಡೆ, ಸಂಡೇ ಮಾಡ್ಕೊಳ್ಳಿ. ಸಂಡೇ ರಜೆ ಇದ್ರೆ ಹೆವಿ ಟಯರ್ಡ್ ಆದ್ಮೇಲೆ ಅಥವಾ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ರಿಫ್ರೆಶಿಂಗ್ ಆಗಿರುತ್ತೆ. ಈ ತರ ಮಾಡಿ ಮಲ್ಗಿ ಬಿಫೋರ್ ಬೆಡ್ ಟೈಮ್ ಮಾಡ್ಕೊಳ್ಳಿ. ನಿಮ್ಗೆ ಹೆಂಗಾಗುತ್ತೆ ಹಂಗ್ ಮಾಡ್ಕೊಳ್ಳಿ. ಆಮೇಲೆ ಉಳಿದಿರೋ ಐಸ್‌ನ ನೀವು ಇಷ್ಟೊಂದು ಐಸ್ ಹಾಳಾಗಿರುತ್ತೆ ಅಂತ ಅನ್ಕೋಬೇಡಿ. ಕಾಲಿಗೆ ಬೇಕಂದ್ರೆ ಬಕೆಟಿಗೆ ಹಾಕಿ ಕಾಲಿಟ್ಕೊಳ್ಳಿ. ನಿಮ್ಗೆ ಅದನ್ನು ಚೆನ್ನಾಗ್ ಅನ್ಸುತ್ತೆ. ಆಮ್, ನೋಡಿ ಯಾವ ತರ ಆಗಿದೆ ಅಂತ. ಒಂದೇ ದಿನದಲ್ಲಿ ರಿಸಲ್ಟ್ ಸಿಗುತ್ತೆ. ಅವ್ರು ಆ ಪ್ರಾಡಕ್ಟ್ ಹಾಕಿ ಇದ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಹಂಗ್ ತೋರಿಸಿದ್ದಾರೆ. ಇಲ್ಲ ಆಗಲ್ಲ. ಒಂದ್ ದಿನದಲ್ಲಿ ಏನೂ ಆಗಲ್ಲ. ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಸೊ ನಂದು ಹೆವಿ ಹೇರ್ ಫಾಲು ಅಂದ್ರೆ ಪಿಸಿಓಡಿ, ಪಿಸಿಓಎಸ್ ಇದ್ದವ್ರಿಗೆ ಇದಿರುತ್ತೆ. ಹೆವಿ ಹೇರ್ ಫಾಲ್ ಇರುತ್ತೆ. ಸ್ಕಿನ್ ಪ್ರಾಬ್ಲಮ್ ಇರುತ್ತೆ. ಡೋಂಟ್ ವರಿ. ವಿತ್ ಟೈಮ್ ಎವ್ರಿಥಿಂಗ್ ವಿಲ್ ಬಿ ಫೈನ್. ಬಟ್ ಕನ್ಸಿಸ್ಟೆನ್ಸಿ ಈಸ್ ದ ಕೀ. ನಾನು ಮಾಡಲ್ಲ ಆಕ್ಚುಲಿ ನನ್ಗದ್ ಬೇಕಂತಾನೆ ನಾನು ಇವಾಗ ಈ ವಿಡಿಯೋ ಸೀರೀಸ್ ಮಾಡ್ತಿರೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.